ಅಲ್ಲ ಇದು ಸಬ್ಜೆಕ್ಟ್ ಇವತ್ತು ಇದೆಲ್ಲ ನಾಳೆ ರೂಲಿಂಗ್ ಕೊಡ್ತಂತ ಹೇಳಿದೇವಲ್ಲ. ನಾಳೆ ರೂಲಿಂಗ್ ಕೊಟ್ಟರೆ ನಾಡ್ದು ಇವತ್ತು ಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲ ವಿರೋಧ ಪಕ್ಷ ನಾಯಕರು ಯಾರು ಗೊತ್ತಾಗಬೇಕು ಅಂತ. ಸಭಾಧ್ಯಕ್ಷರೇ ನೀವೆಂತ್ರಲ್ಲ ಬಿಡಿ ಅಧ್ಯಕ್ಷರೇ, ಅರೆಗೊಂಜಿ ಬಲ್ಲು ಕೊರಲೆ. ಸಭಾಧ್ಯಕ್ಷರೇ, ನೀವು ತಾವು ಈ ಸದನದ ಗೌರವವನ್ನು ಎತ್ತಿಡುವಂಥದ್ದು, ಈ ಸದನವನ್ನ ಸಾಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಬಹಳ ಸ್ಪಷ್ಟವಾಗಿ ರೂಲಲ್ಲೇ ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ನಲ್ಲೇ ರೂಲ್ 19ರಿಂದ 28ರವರೆಗೂ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದಿದೆ. ಅದರಲ್ಲೂ ಬಹಳ ಸ್ಪಷ್ಟವಾಗಿ 27ನೇ ರೂಲ್ನಲ್ಲಿ, ರೂಲ್ 27ನಲ್ಲಂತೂ ಬಹಳ ಸ್ಪಷ್ಟವಾಗಿರುವಂಥದ್ದಿದೆ. ಅಬ್ಸರ್ವೆನ್ಸ್ ಆಫ್ ಆರ್ಡರ್ ಡ್ಯೂರಿಂಗ್ ಗವರ್ನರ್ಸ್ ಅಡ್ರೆಸ್ ಏನ್ ಹೇಳುತ್ತೆ? 27 ರೂಲು, ವೆನ್ ದ ಹೌಸಸ್ ಆಫ್ ದ ಲೆಜಿಸ್ಲೇಚರ್ ಆರ್ ಅಸೆಂಬಲ್ಡ್ ಟುಗೆದರ್ ಅಂಡರ್ ದ ಆರ್ಟಿಕಲ್ 175 or 176, or when the members of the assembly alone are assembled under the article 175 of the constitution, no member shall obstruct or interrupt the address either before or after the address during its duration with any speech or point of order or in any other manner, and such obstruction or interpretation shall be regarded as a gross breach of order of the house and shall be dealt with by the speaker as such in the next sitting. ನೆಕ್ಸ್ಟ್ ಸಿಟ್ಟಿಂಗ್ ಯಾವುದು? ಇವತ್ತು ನೀವು ಕ್ರಮ ತಗೊಳ್ದೇನೆ ನೀವು ಹೇಳಿರುವಂತ ರೂಲಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಅದನ್ನು ಈ ರೀತಿ ನಡವಳಿಕೆಗಳು ಏನ್ ಬೇಕಾದ್ರೆ ಮಾತಾಡಿರುವಂಥದ್ದು, ಮನ ಬಂದಂತೆ ಮಾತಾಡಿರೋದು, ಅರ್ಚನೆ ಮಾಡಿರೋದು, ವಿಡಿಯೋ ಸಾಕ್ಷಿ ಇರುವಂಥದ್ದಿದೆ, ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದ್ರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ನಿಮ್ಮ ಜವಾಬ್ದಾರಿ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ ಬಂದಿರುವಂತದ್ದು, ಸಂವಿಧಾನದ ವಿಷಯ ಮಾತಾಡಿದ್ದೀರಾ. ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ? ಸರ್ಕಾರ ಹೇಳಿದ್ನೆ ಮಾತಾಡಬೇಕು. ಚರ್ಚೆ ಈಗ ನೀವು ವಿಷಯ ಹೇಳಿದ್ದೀರಿ, ಮತ್ತೆ ತುಂಬಾ ಯಾವ ರೀತಿ ಶಿವಲಿಂಗ ಅವ್ರೆ ಅಲ್ಲ ಒಂದ್ ನಿಮಿಷ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಯ್ತು. ಅಲ್ಲಿ ಜನ ಇದ್ದಾರೆ ಇಲ್ಲಿ ಕೊಡಿ, ನಮಗೂ ಈಗ 20 ವರ್ಷದ ನಡವಳಿನ ಇರ್ತಕ್ಕಂಥದಕ್ಕೆ ಅವಕಾಶ ನಿನ್ನೆ ನಡೆದಂತ ಘಟನೆಯನ್ನ ಅವಕಾಶ ಕೊಡಿ. ನಿನ್ನೆ ನಡೆದಂತ ಘಟನೆಯನ್ನ ಸನ್ಮಾನ್ಯ ಸಭಾಧ್ಯಕ್ಷರು, ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ ಅರ್ಚನೆ ಮಾಡಿರೋದು, ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು. ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂಥದ್ದಾಗಬೇಕು, ಸಂವಿಧಾನದ ಗೌರವವನ್ನು ಎತ್ತಿಡಿಯುವಂಥದ್ದಾಗಬೇಕು, ಕರ್ನಾಟಕದ ಈ ಸದನದ ಗೌರವವನ್ನ ಕಾಪಾಡುವಂಥದ್ದಾಗಬೇಕು. ಮೊದಲು ನಿನ್ನೆ ನಡೆದಂತ ಘಟನೆಯನ್ನು ಖಂಡಿಸುವಂಥದ್ದು ರೆಸಲ್ಯೂಷನ್ ಪಾಸ್ ಆಗಬೇಕು. ಸುನೀಲ್ ಅಧ್ಯಕ್ಷರೇ ಆಗ್ಬೇಕು. ಮೊದಲನೇದಾಗಿ ಕೇಳ್ತಾ ಇದ್ದೇನೆ, ಕರೆಕ್ಟ್ ಆಗಿ ಇಲ್ಲಿ ತಲೆ ತುಂಬಿ ಹೋಗಿದೆ. ಆಯ್ತು, ಹೇಳಿದಿರಿ ನೀವು ಮತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.